ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಪ್ರಿಯ ನನ್ನ ಸಹೋದರ ಸಹೋದರರೇ, ಯೆಹೋವನಂದ್ರೆ ನಿನ್ನನ್ನ, ನನ್ನನ್ನ, ಭೂಮಿಯನ್ನ, ಆಕಾಶವನ್ನ, ಮರಗಿಡಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಯೆಹೋವ ಅಂತೀವಿ. ಯೆಹೋವ ಅಂದ್ರೆ ಸೃಷ್ಟಿಕರ್ತನು ಎಂಬುದಾಗಿ. ಹಾಗಾಗಿ ದೇವರು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡೋದು ವ್ಯರ್ಥ. ಅಂದ್ರೆ ಹಣ ನನ್ನದಿರ್ಬೋದು, ಕೆಲಸ ನನ್ನದಿರ್ಬೋದು, ಬೆವರು ನಮ್ದಿರ್ಬೋದು, ಆದ್ರೆ ಮನೆ ಕಟ್ಟೋದಕ್ಕೆ ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಆ ಮನೆಯಲ್ಲಿ ಆ ಕಟ್ಟಡಕ್ಕೂ ಆಗೋದಿಲ್ಲ, ಮತ್ತೆ ಕಟ್ಟಿದ್ರು ಒಂದ್ ವೇಳೆ ಆ ಮನೆಯಲ್ಲಿ ವಾಸ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅನೇಕ ಕಡೆ ಹಣ ವಿಶ್ವಮ ದಯಮಾಡಿ ನೀವು ಕುತ್ಕೊಂಡ್ ಬಿಡ್ಬೇಕು. ಎಲ್ಲ ಕೆಲಸ ಪಕ್ಕ ಬಿಟ್ಬಿಟ್ರೆ ಯಾರೋ ಇವಾಗ ಮಾಡ್ಕೊಂಡ್ರೆ ದಯವಿಟ್ಟು ಕುತ್ಕೊಳ್ರಿ. ಇದು ನಿಮಗಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ ಇರುವ ಒಂದು ಮನೆ ದೇವರು ಕೊಟ್ಟಿರೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ದಯಮಾಡಿ ಯಾರು ಮಾತಾಡಬಾರ್ದು. ನನ್ನ ಕಡೆ ಸ್ವಲ್ಪ ಗಮನ ಕೊಡಿ. ಖಂಡಿತ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ನೀವು ಮಾತಾಡದೇ ಇದ್ರೆ ಬೇಗ ಮುಗಿಸ್ಬಿಡ್ತೀನಿ. ನೀವು ಮಾತಾಡಿದ್ರೆ ನಾನು ಇನ್ನೂ ಲೇಟ್ ಮಾಡ್ತೀನಿ ಅಷ್ಟೇ. ಹಾಗಾಗಿ ಅನೇಕ ಕಡೆ ನಾವು ಓಡಾಡ್ತಾ ಇದ್ದೀವಿ ಸೇವಕರಾದಂತ ಎಷ್ಟೋ ಕುಟುಂಬಗಳು ದೇವರ ಆಶೀರ್ವಾದ ಇಲ್ಲದೆ ಒಳ್ಳೆ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಟಿದ್ರು ಆ ಮನೆಯಲ್ಲಿ ವಾಸ ಮಾಡದೆ ಆ ಮನೆಗಳಲ್ಲಿ ಗೂಬೆಗಳು, ಹಾವುಗಳು, ಚೇಳುಗಳು ವಾಸ ಮಾಡ್ತಾ ಇದ್ರು. ಆದ್ರೆ ದೇವರ ಆಶೀರ್ವಾದ ಯಾವ ಮನೆ ಮೇಲೆ ಇರ್ತದೋ, ದೇವರ ಆಶೀರ್ವಾದ ಯಾರ ಮೇಲೆ ಇರ್ತದೋ ಅವರು ಮಾತ್ರನೇ ಆ ಮನೆಯಲ್ಲಿ ಇರಕ್ಕಾಗ. ಅದಕ್ಕೆ ದೇವ್ರ ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟೋರು ಕಷ್ಟಪಡೋದು ವ್ಯರ್ಥ. ದೇವರು ಯಾವುದ್ರ ಮೇಲೆ ಮನೆ ಕಟ್ತಾನಂದ್ರೆ ನಮ್ಮ ವಾಕ್ಯಾನುಸಾರವಾಗಿ ಯೇಸು ಕ್ರಿಸ್ತನ ಬಂಡೆ ಆಗಿದೆ. ಕೀರ್ತನೆಯಲ್ಲಿ 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನದಲ್ಲಿ ಕೊನೆಯ ಪದ ಇದೆ, ಆ ಬಂಡೆ ಕ್ರಿಸ್ತನೆಂಬುದಾಗಿ. ಅದೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ 11ನೇ ವಚನ ಅಸ್ಥಿವಾರ ಅಂತ. ಯಾರೋ 3ನೇ ಅಧ್ಯಾಯ 11ನೇ ವಚನ ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ನೋಡಿ ಸಾಕು, ಹಾಕಿರೋ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಅಂದ್ರೆ ಅಸ್ಥಿವಾರ, ಈ ಒಂದು ಮನೆ ಕಟ್ಬೇಕಂದ್ರೆ ಅಸ್ಥಿವಾರ ಚೆನ್ನಾಗಿರ್ಬೇಕು. ಅಸ್ಥಿವಾರ ಚೆನ್ನಾಗಿಲ್ಲ ಅಂದ್ರೆ ಆ ಮನೆಯಲ್ಲಿ ಗಲಿಬಿಲಿ, ಆ ಮನೆಯಲ್ಲಿ ಕಷ್ಟಗಳು, ಆ ಮನೆಯಲ್ಲಿ ಜಗಳಗಳು, ಆ ಮನೆಯಲ್ಲಿ ಸಮಸ್ಯೆಗಳು. ಅಸ್ಥಿವಾರ ಚೆನ್ನಾಗಿಲ್ಲ ಅಂದ್ರೆ ಆ ಮನೆ ಬೇಗ ಕಟ್ಟಕ್ಕೂ ಆಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನೆಂಬ ಬಂಡೆ ಮೇಲೆ, ಯೇಸು ಕ್ರಿಸ್ತನೆಂಬ ಬುನಾದಿ ಅಸ್ಥಿವಾರ ಹಾಕಿದ ಮೇಲೆ ಆ ಮನೆ ಏನಾಗುತ್ತೆ, ಆಶೀರ್ವದಿಸಲ್ಪಟ್ಟಂತ ಮನೆಯಾಗಿ ಅದು ಮುಂದುವರಿತದೆ. ನಾವು ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನೋಡ್ಬೇಕಾದ್ರೆ 7ನೇ ಅಧ್ಯಾಯ 24-25ನೇ ವಚನದಲ್ಲಿ ಏನ್ ಹೇಳ್ತದೆ? ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ನೋಡ್ರಿ, ಆದ್ದರಿಂದ ಅಂದ್ರೆ ಯೇಸು ಕ್ರಿಸ್ತನ ಬಂಡೆಯ ಮನೆಯ ಮೇಲೆ, ಯೇಸು ಕ್ರಿಸ್ತನ ಅಸ್ಥಿವಾರಂಭ ಬುನಾದಿ ಮೇಲೆ ಕಟ್ಟುವಂತ ಮನೆ ಹೇಗಿರುತ್ತಂದ್ರೆ ದೇವರು ಏನ್ ಹೇಳ್ಕೊಟ್ಟಿರ್ತಾನೋ, ದೇವರು ಹೇಗೆ ಹೇಳ್ತಾನೋ ಅದರ ಪ್ರಕಾರ ನಡೆಯುವಂತ ಮನೆ. ಅವನು ಬುದ್ಧಿಯುಳ್ಳಂತ ಮನೆ ಆಗಿರ್ತಾನೆ. ಅವನು ಏನ್ ಮಾಡ್ತಾನೆ, ಪಾಯ ಆಗಿತ್ತಾನೆ, ಆ ಕಲ್ಲು ಹಾಕ್ತಾನೆ, ಅದು ಅಸ್ಥಿವಾರ ಆಗ್ತಾನೆ, ಅದ್ರ ಮೇಲೆ ಮನೆ ಕಟ್ಕೊಂಡು ಬರ್ತಾನೆ. ಆ ಮನೆ ಅಸ್ಥಿವಾರ ಮನೆ ಮೇಲೆ ಕಟ್ಟುವಾಗ ಮುಂದೆ ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆ ಮೇಲೆ, ಅಸ್ಥಿವಾರ ಯಾವುದು ಬಂಡೆ ಮೇಲೆ, ಯಾವುದು ಅಸ್ಥಿವಾರ? ಯೇಸು ಕ್ರಿಸ್ತನೆಂಬ ಬಂಡೆ ಮೇಲೆ ಅಸ್ಥಿವಾರ ಇದ್ದುದರಿಂದ ಅದು ಬೀಳಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನೆಂಬ ಬಂಡೆ ಮೇಲೆ ಯಾರು ಅಸ್ಥಿವಾರ ಹಾಕಿ ಮನೆ ಕಟ್ತಾರೋ ಆ ಮನೆಗೆ ಹಣ್ಣುಗಳು ಬರ್ಲಿ, ಮನೆಗಳು ತುಫಾನು ಬರ್ಲಿ, ಬಿರುಗಾಳಿ ಬರ್ಲಿ, ಯಾವ ಕಡೆಯಿಂದ ಗಾಳಿ ಬೀಸಿದ್ರು ಏನು ಆಗೋದಿಲ್ಲ. ಯಾಕಂದ್ರೆ ಆ ಬಂಡೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬಂಡೆ ಮೇಲೆ ಯೇಸು ಕ್ರಿಸ್ತನೆಂಬ ಬುನಾದಿ ಹಾಕಿ ಕಟ್ಟಿದಾಗ ಆ ಬುನಾದಿ ಕದಲೋದಿಲ್ಲ. ಆ ಬಂಡೆ ಅಂದ್ರೆ ಯೇಸು ಕ್ರಿಸ್ತನ ಮಾತನ್ನು ಕೇಳಿ, ಯೇಸು ಕ್ರಿಸ್ತನ ಮುಖಾಂತರ ಯಾರು ಮನೆ ಕಟ್ತಾರೋ ಅಸ್ಥಿವಾರ ಹಾಕಿ, ಆ ಮನೆಗೆ ಎಂತ ಶೋಧಗಳು ಬಂದ್ರು, ಎಂತ ಕಷ್ಟಗಳು ಬಂದ್ರು, ಎಂತ ಸಮಸ್ಯೆಗಳು ಬಂದ್ರು
ಆ ದೇವರು ಏನ್ ಮಾಡ್ತಾನೆ, ನಾನು ಬಂದಿಯಾಗಿದ್ದೀನಿ, ನಾನು ಪುನಃನಿಧಿಯಾಗಿದ್ದೀನಿ, ನಾನು ಅಸ್ತಿವಾರವಾಗಿದ್ದೀನಿ, ನನ್ನ ಅಸ್ತಿವಾರದ ಮೇಲೆ ಕಟ್ಟಿದ ಮನೆ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೀತದೆ. ನಿಜವಾಗ್ಲೂ ಇವತ್ತೊಂದು ಗೃಹ ಪ್ರವೇಶ ನಾವೆಲ್ಲ ಸೇರಿ ಸಂತೋಷವಾಗಿ ಮಾಡ್ಬೇಕಂದ್ರೆ ಅನ್ನದ ಕೊಡ್ತಾ ಇದ್ವಿ. ಸ್ಟಾರ್ಟಿಂಗ್ ಇಂದ ಬೇಕಾದದ್ದು ತಕ್ಕ ಸಮಯದಲ್ಲಿ ಯಾವ ರೀತಿ ಅಂದ್ರೆ ಯೇಸು ಸ್ವಾಮಿ ನಮ್ಮನ್ನ ಕರೆದ ಮೇಲೆ, ಯೇಸು ಸ್ವಾಮಿ ನಮ್ಮನ್ನ ಕರೆದ ಮೇಲೆ ಖಂಡಿತ ದೊಡ್ಡ ಕಾರಣ ಮಾಡ್ತಾನೆ. ತಕ್ಕ ಸಮಯದಲ್ಲಿ ಎಲ್ಲವನ್ನು ಒದಗಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಯೆಶಾಯ 45ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ, ಏನಂತ, ನಿನ್ನ ಹೆಸರಿಡುವ ಕರ ನಾನು ಯೆಹೋವನು, ನಾನೇ ನಿಜವಾದ ದೇವರಿಂದಾಗಿ ತಿಳಿದುಕೊಳ್ಳುವ ಹಾಗೆ ನಿನ್ನ ಪ್ರಾರ್ಥನೆ ಮಾಡುವಾಗ ನಾನು ಕತ್ತಲಲ್ಲಿ ಬಚ್ಚಿಟ್ಟ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ ನಿಧಿ ವಿಕ್ಷೇಪ ನಿನ್ಕೊಟ್ಟು. ಅಂದ್ರೆ ಈ ಮನೆ ಕಟ್ಟಕ್ಕೆ ಆ ಜಕ್ಕಣ ಅವ್ರಿಗೆ ಮಾತ್ರ ಗೊತ್ತು, ನಮ್ಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರ್ಬೋದು. ಯಾವ ಸಮಯಕ್ಕೆ ಏನ್ ಬೇಕೋ ಅದು ಯಾವುದೋ ಒಂದು ರೂಪದಲ್ಲಿ ತಕ್ಕ ಸಮಯದಲ್ಲಿ ದೇವರು ಒದಗಿಸಿಕೊಡ್ತಾರೆ. ಅಂದ್ರೆ ದೇವರ ಮಾತನ್ನ ಯಾರು ಕೇಳ್ತಾರೋ ಅವರಿಗೆ ಅವರ ಕೊರತೆಗಳು ನೀಗಿಸ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಯಾರಿಗೆ? ನಮ್ಮ ದೇವರಿಗೆ. ಹಾಗಾಗಿ ದೇವರು ಕೇವಲ 7 ತಿಂಗಳಲ್ಲಿ ಈ ಮನೆಯನ್ನು ಕಟ್ಟಿಕೊಟ್ಟಿದ್ದಾರಂದ್ರೆ ಅವರಲ್ಲಿ ಯಾವ ಏನೋ ಹಣ ಸ್ಟಾಕ್ ಇಟ್ಕೊಂಡಿರ್ಲಿಲ್ಲ, ಕೂಡಿಟ್ಕೊಂಡು ಅವ್ರ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ಲಿಲ್ಲ. ಆದರೆ ದೇವರು ಎಲ್ಲವನ್ನು ಒದಗಿಸಿಕೊಟ್ಟ. ಅದಕ್ಕೆ ಇನ್ನೂ ಹೆಚ್ಚಾಗಿ ಅದನ್ನ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ದೇವ್ರ ಮಾತು ಕೇಳಬೇಕು. ಇಲ್ಲಿ ಯಾರೇ ಆಗ್ಲಿ ಇರೋ ಪ್ರತಿಯೊಬ್ಬರು ದೇವರ ಮಾತನ್ನು ಯಾರು ಕೇಳ್ತಾರೋ ಆ ಮನೆ ಕಟ್ಟಲ್ಪಡ್ತದೆ. ಆ ಮನೆಗೆ ಎಂತ ಸಮಸ್ಯೆಗಳು ಎದುರಾದ್ರು, ಎಂತ ಕಷ್ಟಗಳು ಎದುರು ನೋಡ್ರು 4 ಕಡೆಯಿಂದ ಗಾಳಿ ಬೀಸ್ತಂತೆ, ಆದ್ರೆ ಅದು ಬೀಳಿಲ್ಲ. ಕಾರಣ ಯೇಸು ಕ್ರಿಸ್ತನ ಬಂಡೆ ಎಂಬ ಪುನಾದಿ ಮೇಲೆ ಮನೆ ಕಟ್ಟಲ್ಪಟ್ಟಿದೆ. ಆದ್ರಿಂದ ಆ ಮನೆ ಬೀಳೋದಿಲ್ಲ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾರೆ ರೋಮ 28:28ರಲ್ಲಿ, ಅದಕ್ಕೆ ಒಂದ್ಸಲ ಇನ್ನೊಂದು ವಚನ ಓದ್ಕೊಂಡು ಬಿಡೋಣ. ನಾನು 8ನೇ 17-18ನೇ ವಚನ ಏನ್ ಹೇಳ್ತದೆ? ನನ್ನನ್ನು ಪ್ರೀತಿಸುವ ನಾನು ಪ್ರೀತಿಸ್ತೇನೆ. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುವ ನಾನು ಪ್ರೀತಿಸ್ತೇನೆ, ಆತುರದಿಂದ ಹುಡುಕುವವನಿಗೆ ನನ್ನನ್ನು ಕಂಡುಕೊಳ್ಳುವರು. ನನ್ನಲ್ಲಿ ಘನತೆಗಳು, ಧನ, ಘನತೆ, ಶ್ರೇಷ್ಠ ಸಂಪತ್ತು, ನೀತಿ ಇರುತ್ತದೆ. ಅಂದ್ರೆ ನನ್ನಲ್ಲಿ ಅಂದ್ರೆ ದೇವರಲ್ಲಿ ಧನ ಅಂದ್ರೆ ಹಣ, ಘನತೆ, ಗೌರವ, ಶ್ರೇಷ್ಠ ಸಂಪತ್ತು. ಅಂದ್ರೆ 2 ರೀತಿ ಸಂಪತ್ತು ಇದೆ, ಅದು ದೊಡ್ಡ ಸಬ್ಜೆಕ್ಟ್. ಆದ್ರೆ ಶ್ರೇಷ್ಠ ಸಂಪತ್ತು ನಮ್ಮ ಪಾಸ್ಟ್ ಅಡಿಗೆ ಕೋಣೆಗೆ ಪ್ರೇಯರ್ ಮಾಡಿಸಿದೆ, ಯಾವ ಎಣ್ಣೆ ಹಿಟ್ಟಿನ ಕೊರತೆ ಬರಬಾರ್ದು. ಶ್ರೇಷ್ಠ ಸಂಪತ್ತಿ ಮನುಷ್ಯನಿಗೆ ಈ ಲೋಕದಲ್ಲಿ ಯಾವುದು? ಹಣನ, ಐಶ್ವರ್ಯನ, ಆಸ್ತಿ ಪಾಸ್ತಿಗಳ ಯಾವುದು ಅಲ್ಲ. ಶ್ರೇಷ್ಠ ಸಂಪತ್ತು ಅನುದಿನದ ಆಹಾರ. ಪ್ರಸಂಗಿ ಬರೀತಾರೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಮಾತು ಓದ್ಬಿಡಿ. ಪ್ರಸಂಗಿ 5ನೇ ಅಧ್ಯಾಯ 18ನೇ ವಚನ. ಇಗೋ, ನಾನು ಕಂಡದ್ದು ಇದೆ, ದೇವರು ಒಬ್ಬನಿಗೆ ದಯಪಾಲಿಸಿರುವ ಜೀವಮಾನದ ದಿನಗಳಲ್ಲೆಲ್ಲ ಅವನು ಅನ್ನಪಾನಗಳನ್ನು ತೆಗೆದುಕೊಂಡು ತಾನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದು ಮೇಲಾಗಿಯೂ ಉಚಿತವಾಗಿಯೂ ಇದೆ. ಇದೇ ಅವನ ಪಾಲು. ಶ್ರೇಷ್ಠ ಸಂಪತ್ತು ಅಂದ್ರೆ ಒಂದು ಈ ಲೋಕದಲ್ಲಿ ನಾವು ಪ್ರತಿದಿನ ದೇವರು ನಮ್ಗೆ ಒದಗಿಸಿಕೊಡುವಂತ ಆಹಾರ. ಎರಡನೇದಾಗಿ ಪರಲೋಕ, ನಿತ್ಯ ಜೀವಿತ. ಹಾಗಾಗಿ ಈ ಲೋಕದಲ್ಲಿ ನಮ್ಮ ಶ್ರೇಷ್ಠ ಸಂಪತ್ತು ಮತ್ತು ನೀತಿ ಅಂದ್ರೆ ಒಳ್ಳೆಯತನ. ಎಲ್ಲಿ ಒಳ್ಳೆಯತನ ಇರುತ್ತೋ ಅಲ್ಲಿ ಆಶೀರ್ವಾದ, ಎಲ್ಲಿ ಒಳ್ಳೆಯತನ ಇರುತ್ತೋ ಅಲ್ಲಿ ದೇವರು ಇರ್ತಾನೆ. ಹಾಗಾಗಿ ದೇವರು ನನ್ನನ್ನು ಪ್ರೀತಿಸೋ ಅಂದ್ರೆ ಯಾರು ದೇವರ ಮಾತು ಕೇಳ್ತಾರೋ ಅದು ದೇವರು, ಅವರು ದೇವರನ್ನು ಪ್ರೀತಿಸ್ತಾರೆ. ದೇವರ ಮಾತು ಕೇಳ್ತಾ ಇದ್ರೆ ಅವ್ರು ದೇವ್ರ ಮಾತನ್ನು ಪ್ರೀತಿಸೋದು, ಆಶೀರ್ವಾದಗಳು ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಹುಡುಕಬೇಕಂದ್ರೆ ನಾವು ಪ್ರತಿ ವಾರ ದೇವರು 6 ದಿವಸ ನಮ್ಗೆ ಕೊಟ್ಟಿದ್ದಾನೆ, 7ನೇ ದಿವಸ ನಾವು ಕಷ್ಟಪಟ್ಟು 7ನೇ ದಿವಸ ವಿಶ್ರಾಂತಿ ತೆಗೆದುಕೋಬೇಕು. ಅಷ್ಟೇ ಅಲ್ಲದೆ ದೇವರ ಸನ್ನಿಧಿಗೆ ಹೋಗಿ 7ನೇ ದಿವಸ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. 6 ದಿವಸ ಆರೋಗ್ಯ ಕೊಟ್ಟಿದ್ದೀಯ, ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದೀವಿ, ಬಲ ಕೊಟ್ಟಿದ್ಯಾ, ಎಲ್ಲ ರೀತಿಯಲ್ಲಿ ನಮ್ಮನ್ನು ಕಾಪಾಡಿದ ನೀನು ವಂದನೆ ಸ್ವಾಮಿ. ಹಾಗೆ ದೇವರು ಮಾಡಿದ ಉಪಕಾರಕ್ಕೆ ಒಂದು ಕೃತಜ್ಞತೆ ಕಾಣಿಕೆ ಕೂಡ ಸಲ್ಲಿಸುವುದೆಷ್ಟು ಉತ್ತಮವಾಗಿದೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ರೋಮ 8:28 ಏನ್ ಹೇಳ್ತದೆ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಸಂಕಲ್ಪದ ಮೇರೆಗೆ
ಈ ಊರಲ್ಲಿ ಎಷ್ಟೋ ಕುಟುಂಬಗಳಿದೆ, ಈ ದೇಶದಲ್ಲಿ ಎಷ್ಟೋ ಕುಟುಂಬಗಳಿದೆ. ಆದ್ರೆ ಕೆಲವರು ಮಾತ್ರನೇ ಕರೆಯಲ್ಪಟ್ಟಿದ್ದಾರೆ. ಯಾರು ಕರೆಯಲ್ಪಟ್ಟವರು ದೇವರನ್ನ ಅಂದ್ಕೊಳ್ತಾರೋ ಅವ್ರನ್ನ ಆತನನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗ್ತದೆ. ಅಂದ್ರೆ ನಾವು ಏನ್ ಕಾರ್ಯ ಮಾಡ್ತೀವೋ ಆ ಕಾರ್ಯವೆಲ್ಲ ಅನುಕೂಲ ಆಗ್ತದೆ, ಆ ಕಾರ್ಯ ಎಲ್ಲ ಸಫಲವಾಗ್ತದೆ ಎಂದು ನಮ್ಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಅಂತ ಪ್ರೀತಿಸುವಂತ ಆ ದೇವರ ಮಕ್ಕಳ ಕುಟುಂಬಕ್ಕೆ ಏನ್ ಮಾಡ್ತಾನೆ, ಒಂದು ಉಪದ್ರವ ಪಡೆದ ಹಾಗೆ ಅದಕ್ಕೆ ಆಗುತ್ತದೆ. ಕೀರ್ತನೆ 91:10 ವಚನ ಹೇಳ್ತಾರೆ, ಉಪದ್ರವವು ನಿನ್ನ ಗುಡಾರಕ್ಕೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕಟ್ಟಿದ ಮನೆಯ ಸುತ್ತಲೂ ದೇವರು ತನ್ನ ದೂತರನ್ನು ಬೇರೆ ಹಾಕ್ತಾನೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಿ ಒಂದೊಂದು ಕೋಣೆಗೂ ದೇವರ ಒಂದು ಅಭಿಷೇಕ ತೈಲ ಹಚ್ಚಿ ಆ ಮನೆಯನ್ನ ಆ ದೇವರಿಗೆ ಪ್ರತಿಷ್ಠೆ ಮಾಡಿಕೊಂಡಿದ್ದ ಆ ಕೋಣೆಗಳನ್ನ. ಹಾಗಾಗಿ ಆ ಉಪದ್ರವ ಆ ಕೋಣೆಗಳಲ್ಲಿ ಈ ಕುಟುಂಬದ ಸುತ್ತಲೂ ಬಾರದಾಗೆ ದೇವರು ಕಾಪಾಡುವಂತನಾಗಿದ್ದಾನೆ. ಹಾಗಾಗಿ ದೇವರು ನಮ್ಗೆ ಒಂದು ಆಜ್ಞೆ ಕೊಟ್ಟಿದ್ದಾನೆ. ಏನಾಗ್ತದೆ ಅಂದ್ರೆ, ನಾವು 2 ಪೂರ್ವಕಾಲರಂತ 7ನೇ ಅಧ್ಯಾಯ 15ನೇ ವಚನವನ್ನು ಮಾತಾಡ್ತದೆ. 2 ಪೂರ್ವಕಾಲ 7ನೇ ಅಧ್ಯಾಯ 15ನೇ ವಚನ ಏನ್ ಹೇಳುತ್ತೆ? ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ಆಮೆನ್, ಹಲ್ಲೆಲೂಯಾ. ಚಕ್ಕಣ್ಣ, ಪುಷ್ಪಮ್ಮ, ಪವಿತ್ರ, ದೇವರಾಜು ಮತ್ತು ಸಂತೋಷ್, ದೇವರು ನಿಮ್ಗೊಂದು ಆಜ್ಞೆ ಕೊಡ್ತಾ ಇದ್ದಾನೆ. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನ ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ನೀವು ಈ ಕುಟುಂಬದಲ್ಲಿ ಮನಕಾಲೋರಿ ನಿಮ್ಮ ಅಗತ್ಯಗಳನ್ನ ಪೂರೈಸುವುದಕ್ಕಾಗಿ ದೇವರು ಪ್ರಾರ್ಥಿಸುವಾಗ ಈ ಮನೆಯಲ್ಲಿ ನೀವು ಮಾಡುವಂತ ಪ್ರಾರ್ಥನೆ ದೇವರು ಕೇಳುವಾತನಾಗಿದ್ದಾನೆ. ನೀವು ಆತನಿಗೆ ತಗ್ಗಿ ಬಗ್ಗಿದವರಾಗಿ ಆತನಿಗೆ ಇಷ್ಟವುಳ್ಳ ಮಕ್ಕಳಾಗಿ ನೀವು ಪ್ರಾರ್ಥನೆ ಮಾಡಿ ಈ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಗೊಂದು ವಾಸ ಮಾಡಲಿಕ್ಕೆ ಒಂದು ಉತ್ತಮವಾದ ಮನೆ ಕೊಟ್ಟಿರುವಾಗ ಈ ಮನೆಯಲ್ಲಿ ನೀವು ಆತನ ತಗ್ಗಿ ಬಗ್ಗೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಆತನು ಉತ್ತರ ಕೊಡ್ತಾನೆ, ಆತನ ಕಿವಿ ಕೊಡ್ತಾನೆ. ಆತನು ಉನ್ನತಾಕಾಶದಲ್ಲಿದ್ದರು ನೀವು ಮಾಡುವಂತ ಪ್ರಾರ್ಥನೆ ಅವರು ಆತನ ಕಿವಿಗೆ ಬೀಳುತ್ತೆ, ಆತನ ಕೇಳಿಸ್ಕೊಳ್ತಾನೆ. ಹಾಗಾಗಿ ದೇವರು ಆಜ್ಞೆ ಕೊಟ್ಟು ನೀವು ಈ ಮನೆಯಲ್ಲಿ ನನ್ನ ತಗ್ಗಿ ಬುದ್ಧಿದವರಿಗೆ ನಾನು ಇಷ್ಟವುಳ್ಳವರಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರ ಕೊಡ್ತೀನಿ. ಅಲ್ಲೇ 6ನೇ ಅಧ್ಯಾಯ 44 ವಚನದಲ್ಲಿ ಏನ್ ಹೇಳ್ತದೆ, ಅದೇ ಪುಸ್ತಕದಲ್ಲಿ 6:40 ನನ್ನ ದೇವರೇ, ಕಟಾಕ್ಷವಿಟ್ಟು ಈ ಸ್ಥಳದಲ್ಲಿ ಮಾಡುವ ಪ್ರಾರ್ಥನೆಗೆ ಕಿವಿಗೊಡು. ದೇವರಾದ ಯೆಹೋವನೇ, ಸಾಕು ಸಾಕು. ನನ್ನ ದೇವರೇ, ಕಟಾಕ್ಷ ಈ ಸ್ಥಳದಲ್ಲಿ ಮಾಡುವ ಪ್ರಾರ್ಥನೆಗೆ ಕಿವಿಗೊಡು. ಈ ಸ್ಥಳದಲ್ಲಿ ನೀವು ಯಾರ ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆ ಆತನ ಕಿವಿಗೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ಪ್ರಾರ್ಥನೆ ಕೇಳಿ ಆತನು ನಿಮ್ಗೊಂದು ವಾಗ್ದಾನ ಆಶೀರ್ವಾದ ವಚನವನ್ನು ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ವಚನ ಅಂತ ನೋಡುವಾಗ ಯೆಶಾಯ 41:10ನೇ ವಚನ ಏನ್ ಹೇಳ್ತದೆ, ಪ್ರಜೆಯೇ ನೀನಂತೂ ಭಯಪಡಬೇಡ, ಹೆದರಬೇಡ, ನಾನೇ ಹೇಳ್ತೀರಾ ಮಾತು, ಪ್ರಜೆಯೇ ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ಒಂದೊಂದು ಮಾತು ಹೇಳ್ಕೊಡ್ಬೇಕು. ನಾನೇ ನಿನ್ನೊಂದಿಗಿದ್ದೇನೆ. ಪ್ರಜೆಯೇ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತು ಯಾರು ಹೇಳಿದ್ರು ಆ ಮಾತು ಖಂಡಿತ ನಿಮ್ಮ ಜೀವಿತದಲ್ಲಿ ಇವತ್ತು ಮೊದಲುಗೊಂಡು ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಾನೇ ನಿನಗೆ ಆಧಾರ ಆಗ್ತೀನಿ, ನಾನೇ ನಿನ್ ಸಹಾಯ ಕೊಡ್ತೀನಿ, ನನ್ನ ಧರ್ಮದ ಬಲಗೈ ನಿನ್ ಕೊಡ್ತೀನಿ, ನಿನ್ನ ಸಹಾಯಕನಾಗುತ್ತೇನೆ. ನಿನ್ನ ಎಲ್ಲ ಕಾರ್ಯಗಳಲ್ಲಿ ನಾನು ನಿನ್ನನ್ನು ಬಲಪಡಿಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಖಂಡಿತ ಈ ವಚನ ನೀವು ಯಾರ್ಯಾರು ಉಚ್ಚರಿಸಿದರೋ ಅವರ ಜೀವನದಲ್ಲಿ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಆ ವಾಕ್ಯ ಇವತ್ತು ನಾಳೆ ಹೋಗಿ ನೀವು ಬೀಜ ಬಿತ್ತಿದ್ರೆ ನಾಳೆ ಕೊಯ್ಯಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯ ಇರ್ತದೆ.
ಸ್ವಲ್ಪ ಸಮಯ ಅದೇ ರೀತಿಯಲ್ಲಿ ನೀವು ಈ ವಾತಾವರಣದ ಪ್ರಾರ್ಥನೆ ಮಾಡ್ರಿ, ಖಂಡಿತ ಒಂದು ರಾಗಿ ಆಗ್ಲಿ ಜೋಳ ಆಗ್ಲಿ ಯಾವ ರೀತಿ ಸ್ವಲ್ಪ ಸಮಯ ತಗೊಂಡು ಬೆಳೆ ಕೊಡ್ತದ, ಅದೇ ರೀತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಖಂಡಿತ ಬರ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ಇನ್ನೊಂದು ವಚನ ನಾವು ನೋಡುವಾಗ 126ನೇ ಕೀರ್ತನೆ 3ನೇ ವಚನದಲ್ಲಿ ಏನ್ ಹೇಳ್ತದೆ? 126ನೇ ಕೀರ್ತನೆ 3ನೇ ವಚನದಲ್ಲಿ ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯರೇ, ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯ ಮಾಡಿದ ನಿಜ. ಈ ಮನೆಯಲ್ಲಿ ಮಹತ್ ಕಾರ್ಯ ಮಾಡಿದನಿಲ್ವ? ಜಗನ పుష్పమ్మ మహత్కార్యాలు చేసినాడా లేదా? దేవుడు మంచి చేసినాడా లేదా? మీరేం చేయాలా? దేవుడు చేసిన మహోపకారం ధ్యానించి ఆయనకి కృతజ్ఞతలు చెల్లించి మీరు ఆయన నామమందు సంతోషించాలి, ఆయన నామందు ఉల్లాసించాలి. ఆయన నామానికి ఘనత మహిమ ప్రభావం చెల్లిస్తూ ప్రభువా యేసప్పా యేసప్పా మీరు చేసిన మేలు బట్టి మీకు వందనాలు స్వామి. ఎంతో జనానికి లేని అవకాశము మీరు మాకు ఇచ్చి ఇంత త్వరగా ఈ కుటుంబాన్ని ఇంత గొప్పగా చేసుకునేదానికి మీరు సహాయం చేయడం ఎంత గొప్ప దేవుడయ్యా, ఎంత గొప్ప దేవుడయ్యా. నీకు వందనాలు వందనాలు అని ఆయన స్తుతులు చెల్లిస్తూ ఎప్పుడు సంతోషించాలి. లాస్ట్ లో సేవకులు 5 జనములు సేవకులు ఉన్నాము. 5 జనము ఒకే మాటతో ఈ కుటుంబాన్ని ఆశీర్వదిస్తాం ఈ వాక్యం ద్వారా. ఈ వాక్యం ద్వారా 2 సమయాలు 7:29ನೇ ವಚನ ಪ್ರಕಾರ ಈ ಕುಟುಂಬನ ನಾವು ಆಶೀರ್ವದಿಸೋಣ. 2 ಸಮಯಾಲ 7:29ನೇ ವಚನ ಏನು ಹೇಳುತ್ತೆ? ಆದುದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ ವಾಗ್ದಾನ ಮಾಡಿದವನು ನೀನೇ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಎಂದನು. ಆಮೆನ್, ಆಮೆನ್. ಪ್ರಿಯ ಸಂತೋಷ. ದೇವರ ಸೇವೆ ಮಾಡುತ್ತ ಸೇವಕನೇ, ದೇವರು ನಿಮಗೊಂದು ವಾಗ್ದಾನ ಕೊಡ್ತಾ ಇದ್ದಾನೆ. ಏನಂತ? ಆದರೂ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ ವಾಗ್ದಾನ ಮಾಡಿದವರು ನೀನೇ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕರ ಮನೆಯಲ್ಲಿ ಸೌಭಾಗ್ಯವಿರಲಿ. ಆಮೆನ್, ಹಲ್ಲೆಲೂಯಾ. ಈ ಮನೆಯಲ್ಲಿ ಯಾವಾಗಲೂ ನಿತ್ಯ ಸೌಭಾಗ್ಯವಿರಲಿ. ಈ ಮನೆಗೆ ಸಂಬಂಧಪಟ್ಟ ಎಲ್ಲರೂ ದೇವರ ಆಶೀರ್ವಾದ ಮಾಡಿ ಮತ್ತು ಈ ಮನೆಗೆ ಬಂದು ಹೋಗುವ ಎಲ್ಲರನ್ನು ದೇವರ ಆಶೀರ್ವಾದ ಮಾಡಿ. ಖಂಡಿತ ಈ ಮನೆ ದೇವರು ಕೊಟ್ಟಂತ ಮನೆಯಾಗಿದೆ. ಹಾಗಾಗಿ ದೇವರಿಗೆ ಒಂದು ಒಳ್ಳೆ ಆಶೀರ್ವಾದ ವಚನವನ್ನು ಈ ಮನೆಗೆ ಕೊಟ್ಟಿದ್ದಾನೆ. ಹಾಗಾಗಿ ಈ ಕುಟುಂಬದಲ್ಲಿ ಒಬ್ಬ ಸೇವಕನನ್ನು ಕೂಡ ಆರಿಸಿಕೊಂಡಿದ್ದಾನೆ. ಹಾಗೆ ಪ್ರಿಯ ದೈವ ಸೇವಕನೇ, ನೀನು ಇನ್ನೂ ಚಿಕ್ಕವ, ಖಂಡಿತ ನಿನ್ನ ಜೀವಿತದಲ್ಲಿ ಎಷ್ಟೋ ಆತ್ಮವನ್ನು ರಕ್ಷಿಸಬೇಕಾಗಿದೆ. ದೇವರು ಒಂದು ಅಭಯ ವಚನ ಕೊಟ್ಟಿದ್ದಾನೆ. ಈ ಮನೆ ಯಾವಾಗಲೂ ಸೌಭಾಗ್ಯ ತುಂಬಿರುವ ಹಾಗೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ಆ ವಾಗ್ದಾನ ಪ್ರಕಾರ ನೀನು ಕೂಡ ಆ ದೇವರಿಗೆ ಇಷ್ಟನಾಗಿ ಈ ಕುಟುಂಬದ ಮಗನಾಗಿ ಮತ್ತು ಈ ಕುಟುಂಬಕ್ಕೆ ವಾಸತ್ವನಾಗಿ, ಹಾಗೆ ದೇವರ ಸ್ವಾಸ್ಥ್ಯ, ನೀನು ದೇವರ ಸ್ವಾಸ್ಥ್ಯ. ಪುತ್ರ ಸಂತಾನವು ಯೆಹೋವನ ಸ್ವಾಸ್ಥ್ಯ. ಅಂದ್ರೆ ಒಂದು ಮಗನನ್ನು ಕೊಟ್ಟಿದ್ದಾನೆ ಅಂದ್ರೆ ಅದು ದೇವರಿಗೆ ಸ್ವಾಸ್ಥ್ಯ. ಹಾಗಾಗಿ ನೀನು ಸೇವಕನಾಗಿ ಆತನ ಸ್ವಾಸ್ಥ್ಯವಾಗಿ ಈ ಮನೆಗಿಂತ ಈ ಮನೆ ಹಾಗೆ ನೂರಾರು ಮನೆಗಳಿಗೆ ನೀನು ಆಶೀರ್ವಾದದ ಒಂದು ಒಳ್ಳೆ ಸೇವಕನಾಗಿ ದೇವರು ನಿನ್ನ ಆಶೀರ್ವದಿಸಲಿ, ನಿನ್ನ ಅಭಿವೃದ್ಧಿಪಡಿಸಲಿ. ನೀನು ಯಾವ ಮನೆಯಲ್ಲಿ ಕಾಲಿರ್ತೀಯ ಆ ಮನೆಯಲ್ಲ ಆಶೀರ್ವಾದ ಒಂದು ರೀತಿಯಲ್ಲಿ ಆ ಮಹಾದೇವರು ಆ ಮಹಾಕೃಪೆಯನ್ನು ನಿನ್ನ ಮೇಲಿರಿಸಿ ನೀನು ಆಶೀರ್ವದಿಸಲಿ. ಖಂಡಿತ ನಮ್ಮ ದೇವರು ಒಳ್ಳೆಯವರು. ಆತನ ವಾಗ್ದಾನ ಕೊಟ್ಟಿದ್ದಾರೆ ಅಂದ್ರೆ, ಆತನ ಮಾತು ಕೊಟ್ಟಿದ್ದಾರೆ ಅಂದ್ರೆ ಆ ಮಾತನ್ನ ಖಂಡಿತ 100ಕ್ಕೆ 200% ಆತನ ಆಶೀರ್ವಾದ ಮಾಡ್ತಾನೆ. ದೇವರು ಸೇವಕರ ಮುಖಾಂತರ ಯಾವುದಾದ್ರೂ ಒಂದು ವಚನ ವಾಗ್ದಾನ ಹೊರಗಡೆ ದೇವರು ತಂದಿದ್ದಾರೆ ಅಂದ್ರೆ ಆ ವಾಗ್ದಾನನ ನೆರವೇರಿಸ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು?
ಆ ವಾಗ್ದಾನ ಬರುವಾಗಲೇ ಆ ವಾಕ್ಯವನ್ನು ಇಟ್ಕೊಂಡು ಹೃದಯ ಎಂಬ ಹಲಗೆ ಮೇಲೆ ಬರ್ಕೊಂಡು ಬಿಡ್ಬೇಕು. ಹಲ್ಲೆಲೂಯಾ. ಆ ಹೃದಯ ಎಂಬ ಹಲಗೆ ಮೇಲೆ ಬರ್ಕೊಂಡು ಆ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡ್ಬೇಕು. ದೇವರೇ, ಇಂಥ ವಾಗ್ದಾನವನ್ನು ನಾನು ಕೊಟ್ಟಿದ್ದಿಲ್ಲ, ಆ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸು. ಆ ವಾಗ್ದಾನವನ್ನು ನೀನು ಹುಸಿಗೊಳಿಸಬೇಡ. ಆ ವಾಗ್ದಾನದಿಂದ ನಾನು ಜೀವಿಸುವಂತೆ ನಾನು ಎಲ್ಲಿ ಕಾಲಿಡ್ತೇನೋ ಆ ಕುಟುಂಬ ಆಶೀರ್ವದಿಸಲ್ಪಡಬೇಕು. ಆ ಕುಟುಂಬ ಆಶೀರ್ವದಿಸಲ್ಪಡಬೇಕು ಎಂಬುದಾಗಿ ಆ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಿ ನಾವು ಮುಂದೆ ಹೋಗುವಾಗ ದೇವಸೇವಕ ನಿನ್ನ ಮುಖಾಂತರ ಇನ್ನು ಅನೇಕ ಕುಟುಂಬಗಳನ್ನು ಆತನು ದರ್ಶಿಸಿದ್ದಾನೆ, ಅನೇಕ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಹಾಗಾಗಿ ಖಂಡಿತ ಈ ಮನೆಯ ಎಲ್ಲರನ್ನ ದೇವರು ಮತ್ತೊಂದು ಸಾರಿ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಳ್ಳೋಣ. ಒಂದು ಚರಣ ಆಡ್ಕೊಳ್ಳೋಣ. ಸಣ್ಣ ಚರಣ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ. ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಶಾಶ್ವತ ಪ್ರೇಮದಿ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನಿಮಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ. ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ.
you, Jesus. Thank you, Holy Spirit. We worship Lord. We worship Lord. We worship Lord. ನಿಮ್ಮನ್ನು ಆರಾಧಿಸ್ತೇಪ್ಪ, ನಿಮ್ಮನ್ನು ಮಹಿಮೆ ಪಡಿಸ್ತೇಪ್ಪ, ನಿಮ್ಮನ್ನು ಘನಪಡಿಸ್ತೇಪ್ಪ. ನನ್ನ యేసయ్య, ನನ್ನ ದೇವರೇ, ನೀವು ಮಾಡುವ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರಪ್ಪ. ಊಹಿಸದಂತ ಅಪ್ಪ ರೀತಿಯಲ್ಲಿ ಈ ಒಂದು ದೊಡ್ಡ ಉಪಕಾರ ಮಾಡಿ ಒಂದು ಒಳ್ಳೆ ಮನೆಯನ್ನು ಅಪ್ಪ ಕಟ್ಟಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನೀವು ಮಾಡಿ ಎಲ್ಲ ಉಪಕಾರಕ್ಕೆ ಬಂದರೆ ಸ್ವಾಮಿ, ಉತ್ತಮವಾದ ಪ್ರಾರ್ಥನೆ, ಆಶೀರ್ವಾದ ವಚನಗಳು ಅಪ್ಪ, ದೈವ ಸೇವಕರು ಸೇರಿ ಆ ಕುಟುಂಬವನ್ನು ಆಶೀರ್ವಾದ ಮಾಡಲಿಕ್ಕೆ ನೀವು ಕೃಪೆ ಮಾಡಲಿಕ್ಕೆ ಸ್ತೋತ್ರ. ನನ್ನ యేసయ్య, ಈ ಮಾತನ್ನು ಕೇಳಿರುವ ಎಲ್ಲ ಮಕ್ಕಳನ್ನಪ್ಪ ನೀನು ಆಶೀರ್ವದಿಸಿ ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡು. ಹೌದು, ಗಂಗಯ್ಯವರ ಕುಟುಂಬನ ದೇವರು ಆಶೀರ್ವಾದ ಮಾಡಿದಾಗ, ನಮ್ಮ ಅಣ್ಣನ ಕುಟುಂಬನ ಆಶೀರ್ವಾದ ಮಾಡಿದಾಗ, ನಮ್ಮ ಭಾವನ ಕುಟುಂಬನ ಆಶೀರ್ವಾದ ಮಾಡಿ, ನಮ್ಮ ಬೈದರ ಕುಟುಂಬನ ಆಶೀರ್ವಾದ ಮಾಡಿದಾಗ, ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಕುಟುಂಬವನ್ನು ಆಶೀರ್ವಾದ ಮಾಡಿದ ರೀತಿಯಲ್ಲಿ ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. ನಾನು ಕೂಡ ಯೇಸು ಸ್ವಾಮಿಯನ್ನು ಕಂಡುಕೊಳ್ತೀನಿ, ನಾವು ಕೂಡ ಯೇಸು ಸ್ವಾಮಿ ನಂಬ್ತೀವಿ, ಯೇಸು ಸ್ವಾಮಿ ಮಕ್ಕಳಾಗಿ ನಾವು ಜೀವಿಸುವುದಾಗಿ ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡಪ್ಪ, ಎಲ್ಲರ ಹೃದಯದಲ್ಲಿ ಕಾರ್ಯಕ್ರಮ ಮಾಡಪ್ಪ. ನಿಜವಾದ ಯೇಸು ಸ್ವಾಮಿ, ನಿಜವಾದ ಯೇಸು ಸ್ವಾಮಿ ನಿಜವಾದ ದೇವರಾಗಿದ್ದಾನೆ. ಹಾಗಾಗಿ ಆತನ ನಂಬುವಾಗ ಖಂಡಿತ ನಮ್ಮ ಜೀವಿತ ಬದಲು ಮಾಡ್ತಾನೆ, ನಮ್ಗೆ ಬೇಕಾದ ಎಲ್ಲ ಅಗತ್ಯವನ್ನು ಕೊಡ್ತಾನೆ, ನಮ್ಗೆ ನಿತ್ಯ ಜೀವಿತ ಕೊಡ್ತಾನೆ. ಯುಗಾಂತರಗಳು ದೇವರ ಜೊತೆಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತೆ. ಅಪ್ಪ, ಈ ಮಾತುಗಳು ಕೇಳಿದಂತ ರೂಮ್ಗಳಲ್ಲಿರೋ ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸಪ್ಪ, ನೀನು ಆಶೀರ್ವದಿಸಪ್ಪ. ಇವರು ಬಂಧು ಮಿತ್ರರೆಲ್ಲರನ್ನ ಆಶೀರ್ವದಿಸಪ್ಪ. ಒಳ್ಳೆ ದೇವರೇ, ಒಳ್ಳೆ ಕಾಳು ಮಾಡು. ಇದುವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇನ್ನು ಮುಂದೆ ಅಪ್ಪ, ಈ ಒಂದು ಸೇರ್ಬಂದ ಎಲ್ಲ ಮಕ್ಕಳನ್ನ ಎಲ್ಲರೂ ಸಂತೋಷಿಸುವಾಗೆ ಕೊಟ್ಟಂತ ಔತಣಕ್ಕಾಗಿ ಸ್ತೋತ್ರ. ಎಲ್ಲ ರೀತಿಯಲ್ಲಿ ಆಶೀರ್ವದಿಸು, ನೀನು ಆಶೀರ್ವದಿಸಿ ಈ ದಿನ ಮೊದಲುಗೊಂಡು ಸ್ವಾಮಿ ಅಪ್ಪ, ಈ ಭೂಮಿ ಆಕಾಶ ಇರುವ ತನಕ ಸ್ವಾಮಿ ಅಪ್ಪ, ಈ ಮಕ್ಕಳು ಜೀವಿಸುವ ಪರ್ಯಂತರ ಸ್ವಾಮಿ ಈ ಸ್ಥಳವನ್ನು ಆಶೀರ್ವದಿಸು. ಈ ಸ್ಥಳದಲ್ಲಿ ವಾಸ ಮಾಡುವಂತ ಮಕ್ಕಳನ್ನು, ಸಂತಾನವನ್ನು ಆಶೀರ್ವದಿಸು ಅಪ್ಪ. ಕುಟುಂಬದ ಎಲ್ಲರನ್ನ ಆಶೀರ್ವದಿಸು. ಎಲ್ಲಾ ಮಹಿಮೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಹಾಗೆ ಜಕ್ಕಣ್ಣ